मुझे लगता है, ये मेरी पर्सनल राय है कि जो लोग ईवीएम पे सवाल उठा रहे हैं, अगर उनके पास कुछ है तो इलेक्शन कमीशन को जाके वो डेमो दिखानी चाहिए। मुझे नहीं लगता है कि ये जो एलिगेशन है इसमें कोई सब्सटेंस है। ಸ್ನೇಹಿತರೆ, ನಾವು ನಿಮಗೆ ಈ ಹಿಂದೆ ಒಂದು ವರದಿ ಮಾಡಿದಾಗ ಹೇಳಿದ್ವಿ ಏನು ಅಂತ ಅಂದರೆ, ಇಂಡಿಯಾ ಪತನವಾಗುವಂತಹ ಸಾಧ್ಯತೆ ಇದೆ. ಅಂದರೆ ಇಂಡಿಯಾ ಅಂತ ಅಂದರೆ INDIA, ಏನು ರಾಹುಲ್ ಗಾಂಧಿಯ ಕಾಂಗ್ರೆಸ್ ಆಗಿರಬಹುದು, ಬೇರೆ ಬೇರೆ ಪಕ್ಷಗಳು ಸೇರ್ಕೊಂಡು ಮಾಡಿದ್ವಲ್ಲ ಇಂಡಿ ಒಕ್ಕೂಟ, ಯಾವುದೇ ಕ್ಷಣದಲ್ಲಿ ಪತನವಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ವಿ. ಯಾಕಂತ ಹೇಳಿದ್ರೆ, ಒಂದು ಕಾಂಗ್ರೆಸ್ಗೆ ಮಹಾರಾಷ್ಟ್ರ ಹಾಗೆ ಕೆಲವು ಕಡೆಗಳಲ್ಲಿ ಸಿಕ್ಕಂತಹ ಒಂದು ದೊಡ್ಡ ಸೋಲು, ಇದರ ಕಾರಣದಿಂದಾಗಿ ಇಂಡಿಯಾ ಬ್ಲಾಕ್ನಲ್ಲಿ ಒಂದು ರೀತಿಯಲ್ಲಿ ಅಸಮಾಧಾನ ಮೂಡಿದೆ. ಅದು ಒಂದು. ಹಾಗೆ ಕೆಲವೊಂದು ಕಾರಣಗಳಿಗೆ ಇಂಡಿಯಾ ಒಕ್ಕೂಟದಲ್ಲಿ ಬಿರುಕುಗಳು ಏರ್ಪಡ್ತಾ ಇದೆ. ಈಗ ಮತ್ತೊಂದು ವಿಷಯದಲ್ಲಿ ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಮಿತ್ರ ಪಕ್ಷಗಳೇ ಕಾಂಗ್ರೆಸ್ ವಿರುದ್ಧ ಅಥವಾ ರಾಹುಲ್ ಗಾಂಧಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಬಹುದು. ರಾಹುಲ್ ಗಾಂಧಿ ಏಕಾಂಗಿಯಾಗುವ ಸಾಧ್ಯತೆ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು. ಏನು ಅಂತ ಅಂದರೆ, ಒಮರ್ ಅಬ್ದುಲ್ಲಾ ಅವರು EVM ಪರ ನಿಂತಿದ್ರು. ಈಗ ಅದರ ಬೆನ್ನಲ್ಲಿಯೇ ಮಮತಾ ಬ್ಯಾನರ್ಜಿ ಅವರ ಪಕ್ಷ TMC ಕೂಡ EVM ಪರವಾಗಿ ನಿಂತಿದೆ. ಅಷ್ಟಕ್ಕೂ ಏನಾಯಿತು ಅಂತ ಅಂದರೆ, ವಿದ್ಯುನ್ಮಾನ ಮತಯಂತ್ರ EVM ವಿರುದ್ಧ ಕಾಂಗ್ರೆಸ್ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಾ ಇದೆ. ಆದರೆ ಇದನ್ನು ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಒಮರ್ ಅಬ್ದುಲ್ಲಾ ಅವರು ಇದೆಲ್ಲ ಸುಳ್ಳು, ಹೀಗಾಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆ ಆರೋಪಗಳನ್ನು ತಳ್ಳಿ ಹಾಕಿದ್ರು. ಇದೀಗ ಮತ್ತೊಂದು ಮಿತ್ರ ಪಕ್ಷ EVM ಪರ ನಿಂತಿದೆ. ಹೌದು, TMC ಕೂಡ EVM ಪರವಾಗಿ ಮಾತನಾಡ್ತಾ ಇದೆ. TMC ಅಂದರೆ ತೃಣಮೂಲ ಕಾಂಗ್ರೆಸ್ ಸಂಸದ ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅಭಿಷೇಕ್ ಬ್ಯಾನರ್ಜಿ ಅವರು EVMಗಳನ್ನು ಯಾರು ಸಂದೇಹ ಪಡ್ತಾ ಇದ್ದಾರಲ್ವಾ, ಅದನ್ನು ಹ್ಯಾಕ್ ಮಾಡಬಹುದು, ಅದು ಸರಿಯಾಗಿ ಕೆಲಸ ಮಾಡಲ್ಲ, ಅದರಿಂದ ಯಾರು ಬೇಕಾದರೂ ಗೆಲ್ಲಬಹುದು ಹ್ಯಾಕ್ ಮಾಡಿ ಅಂತ ಹಂಗೆ ಹೇಳುವವರು ಅದನ್ನು ಹೇಗೆ ಹ್ಯಾಕ್ ಮಾಡ್ತಾರೆ ಅಂತ ನೀವು ಪ್ಲೀಸ್ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಇನ್ನು EVM ಬಗ್ಗೆ ಪ್ರಶ್ನೆ ಎತ್ತುತ್ತೀರಲ್ವಾ, ಅದು ಸರಿ ಇಲ್ಲ, ಹ್ಯಾಕ್ ಆಗಿದೆ, ಹಾಗಾಗಿದೆ, ಹೀಗಾಗಿದೆ ಅಂತ. ಹಾಗೆ ಹೇಳುವವರು ತಮ್ಮ ಬಳಿ ಯಾವುದಾದ್ರೂ ಸಾಕ್ಷಿ ಇದ್ದರೆ ಅದನ್ನು ನೀವು ಚುನಾವಣಾ ಆಯೋಗಕ್ಕೆ ಡೆಮೋ ತೋರಿಸಬೇಕು. EVM ರ್ಯಾಂಡಮೈಸೇಷನ್ ಸಮಯದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ಮತ್ತು ಅಣುಕು ಮತದಾನ ಹಾಗೆ ಮತ ಎಣಿಕೆ ಸಮಯದಲ್ಲಿ ಜನರು ಸರಿಯಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಆರೋಪದಲ್ಲಿ ಅಂದರೆ EVM ಅನ್ನು ಹ್ಯಾಕ್ ಮಾಡಲಾಗ್ತದೆ, ಹ್ಯಾಕ್ ಮಾಡಿ ಗೆದ್ದಿದ್ದಾರೆ ಅನ್ನುವ ಆರೋಪದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಹುರುಳಿದೆ, ಅಂದರೆ ಸತ್ಯ ಹೇಳ್ತಾ ಇದ್ದಾರೆ ಅಂತ ಅಂದರೂ ಕೂಡ ಅದರಲ್ಲೊಂದು ಇರಬೇಕಲ್ವ, ಸೋಲಿರಬೇಕಲ್ಲ, ಆ ರೀತಿಯಾದ ಯಾವುದೇ ಹುರುಳಿದೆ ಅಥವಾ ಸತ್ಯ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು EVMಗಳನ್ನು ಹ್ಯಾಕ್ ಮಾಡಬಹುದು ಅಂತ ಯಾರಾದರೂ ಭಾವಿಸಿದ್ರೆ ಅವರು ಚುನಾವಣಾ ಆಯೋಗವನ್ನು ಭೇಟಿ ಮಾಡಿ ಮತ್ತು EVMಗಳನ್ನು ಹೇಗೆ ಹ್ಯಾಕ್ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡಿ. ಕೇವಲ ತಮಗಿಷ್ಟ ಬಂದಂತಹ ಹೇಳಿಕೆಯನ್ನು ಕೊಡುವ ಮೂಲಕ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಹೀಗಂತ ತೃಣಮೂಲದ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥೆ ಮಮತಾ ಬ್ಯಾನರ್ಜಿ ನಂತರದ ಸ್ಥಾನದಲ್ಲಿರುವಂತಹ ನಾಯಕ ಅಭಿಷೇಕ್ ಬ್ಯಾನರ್ಜಿ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ ಅಂದರೆ ಕಾಂಗ್ರೆಸ್ನವರು EVM ಹ್ಯಾಕ್ ಮಾಡಿ ಗೆಲ್ತಾರೆ, EVM ಸರಿ ಇಲ್ಲ, ಹಾಗಿಲ್ಲ, ಹೀಗಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವರು ಮಾತ್ರ EVM ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನು ಹೇಗೆ ಹ್ಯಾಕ್ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಡಿ ಅಂತ ಹೇಳಿ ಏನು ಹೇಳ್ತಾರೆ, ಇಂಡಿಯಾ ಒಕ್ಕೂಟದಲ್ಲಿಯೇ ಇರುವಂತಹ TMC ಈ ರೀತಿಯಾಗಿ ಮಾತನ್ನು ಹೇಳಿದೆ. ಒಟ್ಟಿನಲ್ಲಿ ಇದು ರಾಹುಲ್ ಗಾಂಧಿಗೆ ಏನು ಹೇಳ್ತಾರೆ ವಿರುದ್ಧವಾಗಿ ಮಾತನಾಡಿರುವಂಥದ್ದೇ. ನೋಡೋಣ ಇದಕ್ಕೆ ರಾಹುಲ್ ಗಾಂಧಿ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನೋದನ್ನ. मुझे लगता है, ये मेरी पर्सनल राय है कि जो लोग EVM पे सवाल उठा रहे हैं, अगर उनके पास कुछ है तो इलेक्शन कमीशन को जाके वो डेमो दिखानी चाहिए कि भाई हमारे पास ये वीडियो है। इलेक्शन कमीशन ने वो सबको बुलाया था और मैं इतना दिन से चुनाव जमीन पे करवाता हूँ। मुझे लगता है आप अगर EVM रैंडमाइजेशन के टाइम ठीक से काम करेंगे और बूथ पे जो लोग काम करता है वो मॉक पोल के टाइम पे भी आप अगर चेक करेंगे, उसके बाद काउंटिंग के टाइम पे आपका 17C जो फॉर्म होता है जिससे बैलेट यूनिट, कंट्रोल यूनिट मिलाया जाता है, वो अगर ठीक से चेक करेंगे तो मुझे नहीं लगता है कि ये जो एलिगेशन है इसमें कोई सब्सटेंस है। अगर फिर भी किसी को लगता है कि भाई EVM मैनिपुलेट हो सकता है, EVM हैक हो सकता है, तो मुझे लगता है डेलीगेशन जाके इलेक्शन कमीशन को मिलना चाहिए, मिलके डेमो दिखाना चाहिए कि भाई ये टेक्नोलॉजी से या ये सॉफ्टवेयर से या ये मैलवेयर से आपका EVM हैक हो सकता है। और अगर वो भी नहीं कर सकते इसको लेकर नीचे आंदोलन करें। भाई खाली 2-3 टिप्पणी करने से नहीं होता है।